ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ತುಂಬಾನೇ ಈಸಿಯಾಗಿ ಮಾಡುವಂತಹ ಬಾಳೆಹಣ್ಣು ಪಡ್ಡು ಯಾವ ರೀತಿಯಲ್ಲಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡುವ. ಮನೆಯಲ್ಲೆಲ್ಲ ಸಾಮಾನ್ಯವಾಗಿ ತುಂಬಾ ಹಣ್ಣಾಗಿರುವಂತಹ ಬಾಳೆಹಣ್ಣು ಅಥವಾ ಕಪ್ಪಾಗಿರುವಂತಹ ಬಾಳೆಹಣ್ಣು ಇದ್ದೇ ಇರುತ್ತಲ್ಲ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆದಂತಹ ರೆಸಿಪಿ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ನಾನಿಲ್ಲಿ ಪಡ್ಡು ಮಾಡಲಿಕ್ಕೆ 10 ಕದಳಿ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೇನೆ. ನೀವು ಯಾವುದೇ ವೆರೈಟಿ ಬಾಳೆಹಣ್ಣು ಕೂಡ ಹಾಕೊಳ್ಬೋದು, ಬಟ್ ನೀವು ಸ್ವಲ್ಪ ದೊಡ್ಡ ತಟ್ಟದ ಬಾಳೆಹಣ್ಣು ತಗೊಂಡಿದ್ದೀವಿ ಅಂತಂದರೆ ಒಂದು 3-4 ಸಾಕಾಗ್ಬೋದು. ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಆದಮೇಲೆ ಇದಕ್ಕೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ 3/4 ಕಪ್ ಆಗುವಷ್ಟು ಹಾಕೊಂಡಿದ್ದೇನೆ. ನೀವು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ 1 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ಳಿ. ಆಮೇಲೆ 1 ಚಿಟಿಕೆ ಉಪ್ಪು, 1 ಚಮಚದಷ್ಟು ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಪಡ್ಡು ತುಂಬಾ ಫ್ಲೇವರ್ ಆಗಿರುತ್ತೆ, ಹಾಗೆ ತುಂಬ ಒಳ್ಳೆಯ ಘಮ ಕೂಡ ಇರುತ್ತೆ. ಆಮೇಲೆ 3 ಚಮಚದಷ್ಟು ಕಾಯಿ ತುರಿ ಹಾಕ್ಕೊಂಡು 1 ಕಪ್ ಆಗುವಷ್ಟು ನೀರು ಹಾಕಿ ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಅಥವಾ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈಗ ನೋಡಿ, ನುಣ್ಣಗೆ ರುಬ್ಕೊಂಡೆ. ಆಮೇಲೆ ಅದನ್ನೆಲ್ಲವನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಮಿಕ್ಸಿ ತಿರುವಿ 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ನೋಡ್ಕೊಂಡು ನೀರು ಹಾಕಿ, ಹಿಟ್ಟು ನೀವು ಗ್ರೈಂಡ್ ಮಾಡುವಾಗ ಮೊದಲೇ ತುಂಬ ನೀರು ಹಾಕಿದರೆ ಈ ನೀರು ತೆಗೆಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಹಿಟ್ಟು ತುಂಬ ದಪ್ಪ ಅಥವಾ ತುಂಬ ನೀರು ಹಾಕಿ ತೆಳು ಮಾಡುವಂತಹದ್ದಲ್ಲ. ಇದು ಸ್ವಲ್ಪ ದಪ್ಪನೇ ಇರಬೇಕು ಪಡ್ಡು ಹಿಟ್ಟು, ಅವಾಗದೇ ಚೆನ್ನಾಗಿ ಬರೋದು. ಸ್ವಲ್ಪ ನೀರು ಜಾಸ್ತಿ ಆಯ್ತಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 1/4 ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲ ಪಡ್ಡು ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಆವಾಗ ಪಡ್ಡು ಹಿಟ್ಟು ರೆಡಿ ಆಯಿತು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನಾನು ವಿಡಿಯೋದಲ್ಲಿ ತೋರಿಸಿದ್ರಲ್ಲ ಅದೇ ರೀತಿ. ಆಮೇಲೆ ಪಡ್ಡು ತವ ಬರುತ್ತಲ್ಲ, ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಅದಕ್ಕೆ 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು. ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂತಂದರೆ ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಈ ಥರ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಒಂದು ಹಾಕಿ ಚೆನ್ನಾಗಿ ಬಿಸಿ ಆಯಿತು ಅನ್ನುವಾಗ ನಾವು ಏನು ಹಿಟ್ಟು ರೆಡಿ ಮಾಡಿರ್ತೇವೆ ಅದನ್ನು ಸ್ವಲ್ಪವೇ ಹಾಕ್ಕೊಳ್ತಾ ಬರಬೇಕು. ನಾನಿಲ್ಲಿ ಫುಲ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಚಿಕ್ಕ ಪಡ್ಡು ಬೇಕು ಅಂದರೆ ಸ್ವಲ್ಪ ಹಿಟ್ಟನ್ನು ಕಡಿಮೆ ಹಾಕ್ಕೊಂಡ್ರೆ ಆಯಿತು. ನೀವು ಇದೆಲ್ಲ ಅಂತಂದರೆ ಇನ್ನೊಂದು ಆಪ್ಷನ್ ಏನಂದರೆ ಸ್ವಲ್ಪ ಎಣ್ಣೆ ಇಟ್ಟು ನೀವು ಅದನ್ನು ಫ್ರೈ ಕೂಡ ಮಾಡ್ಕೊಳ್ಬೋದು, ಬಟ್ ಅದು ಅಷ್ಟು ಚೆನ್ನಾಗಿರಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬ ಆಯಿಲಿ ಅಥವಾ ತುಂಬ ತುಪ್ಪ ಫ್ಲೇವರ್ ಅಂತ ಅನಿಸಲ್ಲ. ಚೆನ್ನಾಗಿರುತ್ತೆ ಈ ಥರ ಮಾಡಿದ್ದು ಅಂತೇಳಿ ನಾನು ಪಡ್ಡು ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆಯಲ್ಲಿಟ್ಟು ಫ್ರೈ ಕೂಡ ಮಾಡ್ಕೊಳ್ಬೋದು. ಥರ ಮುಚ್ಚಳ ಮುಚ್ಚಿ 5 ನಿಮಿಷ ಒಂದ್ಸಲ ಬೇಯಿಸಾದ್ಮೇಲೆ ಒಂದು ಸೈಡು, ಆಮೇಲೆ ಮೇಲ್ಗಡೆ ಬೇಕಾದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು. ತುಪ್ಪ ಮೇಲ್ಗಡೆ ಹಾಕೋದು ಆಪ್ಷನಲ್, ನಿಮಗೆ ಬೇಕು ಅಂತಂದರೆ ಮಾತ್ರ ಹಾಕ್ಕೊಳ್ಳಿ. ಆಮೇಲೆ ಅದನ್ನು ತಿರುವಿ ಹಾಕಿ ಇನ್ನೊಂದು ಬದಿ ಕೂಡ ಸ್ವಲ್ಪ ಕಂದು ಬಣ್ಣ ಅಥವಾ ಕೆಂಪು ಬಣ್ಣ ಬರೋ ತನಕ ಇದನ್ನು ಬೇಯಿಸ್ಕೊಳ್ಬೇಕು. ಮಧ್ಯಮ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು, ಇಲ್ಲಾಂತಂದರೆ ಸುಟ್ಟೋಗಿ ಆಮೇಲೆ ಮಧ್ಯದಲ್ಲಿ ಹಸಿ ಇರುತ್ತೆ. ಅದಕ್ಕೋಸ್ಕರ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎರಡೂ ಬದಿ ಕಂದು ಬಣ್ಣ ಅಥವಾ ಒಂದು ಸ್ವಲ್ಪ ಕೆಂಪು ಬಣ್ಣ ಬಂದಾಗ ಬಾಳೆಹಣ್ಣು ಪಡ್ಡು ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬಾಳೆಹಣ್ಣು ಪಡ್ಡು ಮಾಡ್ಬೋದು ಅಂತ. ಇದನ್ನು ಸಂಜೆ ಸ್ನ್ಯಾಕ್ಸ್ ಅಥವಾ ಚಹಾ ತಿಂಡಿಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ ಎಲ್ಲ ನೀವು ಕೊಡ್ಬೋದು. ತುಂಬಾ ಈಸಿಯಾಗಿ ಮಾಡ್ಬೋದು, ಹಾಗೆ ಬೇಗನೆ ಆಗುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.